ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾನು ಡೈಲಿ ನಿಮಗೆ ಟೈಲರಿಂಗ್ ಟಿಪ್ಸ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಲ್ವಾ. 3 ಡೇಸ್ ಬ್ಯಾಕ್ ನಾನು ಶುರು ಮಾಡಿದ್ದು, ಇವತ್ತಿಗೆ 4ನೇ ದಿನ ಆಗಿದೆ. 4th ಡೇ ಟಿಪ್ ಏನಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ತುಂಬಾ ಜನಕ್ಕೆ ಬ್ಲೌಸ್ಗಳಲ್ಲಿ ಆರ್ಮೋಲ್ ಹತ್ರ ಅಂದ್ರೆ ಕಂಕ್ಲಿನ ಕೆಳಭಾಗದಲ್ಲಿ ಕುಪ್ಪೆ ತರ ಬರ್ತಾ ಇರುತ್ತೆ, ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ. ಈ ರೀತಿ ಬರ್ತಾ ಇದ್ರೆ ನಾನು ಹೇಳ್ಕೊಡೋ ಈ ಮೆಥಡ್ ಅಲ್ಲಿ ನೀವು ಬ್ಲೌಸ್ ಅನ್ನ ಕಟ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಆಗಿ ನಿಮಗೆ ಯಾವುದೇ ತರ ಪ್ರಾಬ್ಲಮ್ ಬರದೆ ಫಿಟ್ಟಿಂಗ್ ಬರುತ್ತೆ. ಮೊದಲಿಗೆ ನೀವು ಬ್ಲೌಸನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀರೋ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮೋಲ್ ಹತ್ರ ಲೆಂತು ವಿಡ್ತು ಸಹ ನೀವು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಎಲ್ ಶೇಪ್ ಡ್ರಾ ಮಾಡ್ಕೊಂಡಾದ್ಮೇಲೆ ಈ ಕಾರ್ನರಲ್ಲಿ ವಿಡ್ತನ್ನು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೇಕಾಗುತ್ತೆ. ಇಲ್ಲಿ 38 ಎದೆ ಸುತ್ತಳತೆಯ ಬ್ಲೌಸ್ಗೆ ನಾನು ತೋರಿಸ್ತಾ ಇದ್ದೀನಿ. 38 ಎದೆ ಸುತ್ತಳತೆ ಇರೋಂಥವ್ರಿಗೆ ನೀವು 1/4 ಇಂಚು ವಿಡ್ತು ತಗೊಳ್ಬೇಕಾಗುತ್ತೆ. ಇಲ್ಲಿ 38, 39, 40, 37 ಎದೆ ಸುತ್ತಳತೆ ಇರೋಂಥವ್ರಿಗೆ 1/4 ಇಂಚು ತಗೊಳ್ಬೇಕು. ಒಂದು ವೇಳೆ ನಿಮ್ಗೇನಾದರೂ 40ರ ಮೇಲೆ ಎದೆ ಸುತ್ತಳತೆ ಇದ್ದರೆ ಇಲ್ಲಿ ನೀವು ವಿಡ್ತು 1.5 ಇಂಚು ತಗೊಳ್ಬೇಕು. ಇನ್ನು ನಿಮಗೆ ಕಡಿಮೆ ಇದೆ ಅಂದ್ಕೊಳ್ಳಿ, ಅಂದರೆ 36ರಿಂದ ಕಡಿಮೆ 30 ಒಳಗಡೆ ಇದ್ದರೆ ಅಲ್ಲಿ ನೀವು 1 ಇಂಚ್ ಮಾತ್ರ ತಗೊಳ್ಬೇಕಾಗುತ್ತೆ. ಈ ವಿಡ್ತನ್ನು ನೀವು ಕರೆಕ್ಟಾಗಿ ತಗೊಂಡಿದ್ದೀರಿ ಅಂದರೆ ಖಂಡಿತ ನಿಮಗೆ ಆರ್ಮೋಲಲ್ಲಿ ರಿಂಕಲ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ. ಈ ತರ ನೀವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಈ ಕಾರ್ನರ್ ಅಲ್ಲಿ ವಿಡ್ತನ್ನ ತಗೊಂಡು ಆರ್ಮೋಲ್ ಶೇಪ್ ಅನ್ನ ನೀವು ಡ್ರಾ ಮಾಡ್ಕೊಳ್ಬೇಕು. ಆರ್ಮೋಲ್ ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ಕರ್ವ್ ಸ್ಕೇಲ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು. ಈ ಲೈನು ಈ ಮಾರ್ಕಿಂಗು 3 ಮಾರ್ಕಿಂಗು ಟಚ್ ಆಗೋ ತರ ನಾವು ಈ ಸ್ಕೇಲ್ ಅನ್ನ ಇಟ್ಕೊಂಡು ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಬೇಕು. ಇನ್ನು ನಿಮಗೆ ಕಂಕ್ಳ ಕೆಳಗಡೆ ಕುಪ್ಪೆ ತರ ಎಕ್ಸ್ಟ್ರಾ ಕ್ಲಾತ್ ಬರ್ತಾ ಇದೆ ಅಂದ್ರೆ ಇಲ್ಲಿಂದ 1/4 ಇಂಚಷ್ಟು ಈ ರೀತಿ ಡೌನ್ ಮಾಡ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದಿಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಆರ್ಮೋಲ್ ಲೂಸನ್ನು ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲೇನಾದರೂ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾದ್ರೆ ಸೇಮ್ ಮೆಥಡ್ ಫಾಲೋ ಮಾಡಿಕೊಂಡು ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ನಾನು ಹೇಳ್ಕೊಟ್ಟಿರೋ ಈ ಟಿಪ್ಸನ್ನು ಫಾಲೋ ಮಾಡಿ ನೀವು ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಖಂಡಿತ ನಿಮಗೆ 100% ಆರ್ಮೋಲಲ್ಲಿ ಕುಪ್ಪೆ ಬರೋದಾಗ್ಲಿ ರಿಂಕಲ್ ಬರೋದಾಗ್ಲಿ ಅವಾಯ್ಡ್ ಆಗುತ್ತೆ. ಐ ಹೋಪ್ ಈ ಟಿಪ್ ನಿಮಗೆ ಯೂಸ್ಫುಲ್ ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದೇ ಥರ ನಾನು ಡೈಲಿ ಟೈಲರಿಂಗ್ ಟಿಪ್ಸ್ ಅನ್ನು ತಿಳಿಸ್ಕೊಡ್ತಾ ಇರ್ತೀನಿ. ಈ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.